ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಪ್ರಧಾನ ತಾಲೂಕು ಮತ್ತು ಸತ್ರ ನ್ಯಾಯಾಧೀಶರಾದ ಭಾರತಿ ಅವರು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದ ಅಪರಾಧಿಕ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ಮಾರ್ಚ್ 8ರಂದು ನಡೆಯುವ ಮೆಗಾ ಲೋಕ್ ಅದಾಲತ್ ಮೂಲಕ ಇತ್ಯರ್ಥಗೊಳಿಸಿ ಪರಿಹಾರ ಪಡೆಯಲು ಸುವರ್ಣ ಅವಕಾಶವಾಗಿದೆ ಎಂದರು. ಒಂದು, ನಿಮ್ಮ ಸಮಯ ವ್ಯರ್ಥ ಆಗುತ್ತೆ. ನಿಮ್ಮ ಅಂದರೆ ಸಮಯ ಮತ್ತು ಆರೋಗ್ಯ ನಾವೆಷ್ಟೇ ದುಡ್ಡು ಕೊಟ್ಟರು ಸಿಗಲಾರ್ದಂಥವು, ಹೌದಾ ಅಲ್ವಾ? ಈ ಕಳ್ಕೊಂಡ ಸಮಯ ಮತ್ತೆ ಸಿಗೋದಿಲ್ಲ, ಕಳ್ಕೊಂಡಂಥ ಆರೋಗ್ಯ ಮತ್ತೆ ಸಿಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಯೋಚನೆ ಮಾಡಬೇಕು. 10 ವರ್ಷ 15 ವರ್ಷ ನಾನು ಕೋರ್ಟ್ ಹಾಕ್ಕೊಂಡು ಅಲಿಯೋದಕ್ಕಿಂತ ರಾಜಿ ಸಂಧಾನ ಮಾಡಿಕೊಂಡ್ರೆ ನನಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನೀವುಗಳು ಯೋಚನೆ ಮಾಡಿ ತೀರ್ಮಾನ ಮಾಡ್ಕೊಂಡು ಬಂದಿದೆ ಆದರೆ ನಿಜವಾಗಿಯೂ ಕೂಡ ನಿಮ್ಮ ಒಂದು ದಾವೆಗೆ ಶೀಘ್ರವಾದ ಇತ್ಯರ್ಥ ಪರಿಹಾರವನ್ನು ನ್ಯಾಯಾಲಯವು ಕೊಡುತ್ತದೆ. ಮತ್ತು ಲೋಕಾದಾಲತ್ ದಿನ ನೀವು ನ್ಯಾಯಾಧೀಶರ ಜೊತೆ ನೇರವಾಗಿ ನಿಮ್ಮ ಅಹವಾಲುಗಳನ್ನು ಹೇಳಲಿಕ್ಕೆ ಒಂದು ಅವಕಾಶ ಕೂಡ ಇರುತ್ತದೆ. ಮತ್ತು ಉಭಯ ಪಕ್ಷಗಾರ ನೀವಿಬ್ಬರೂ ಕೂಡ ಒಪ್ಪಿ ರಾಜಿ ಸಂಧಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮಿಬ್ಬರ ಮಧ್ಯ ದ್ವೇಷ, ಅಸೂಯೆ ಇವುಗಳೆಲ್ಲ ಹೋಗ್ತವೆ ಮತ್ತು ನಿಮ್ಮ ಕುಟುಂಬದ ನೆಮ್ಮದಿ ಚೆನ್ನಾಗಿರುತ್ತೆ. ಆದಾಗ್ಯೂ ಕೂಡ ನೀವು ಖರ್ಚು ಮಾಡ್ತಕ್ಕಂಥ ಹಣ ಕೂಡ ಉಳಿಸ್ಬೋದು. ಇವತ್ತು ನಿಮಗೇನೋ ಕೆಲಸ ಇರುತ್ತೆ, ಇವತ್ತೊಂದಿನ ನೀವು ಇಲ್ಲಿ ಕೋರ್ಟಿಗೆ ಬಂತು ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನ್ಯಾಯಾಲಯದಲ್ಲಿ ಇದ್ದರೆ ನೀವೇನಾಗುತ್ತೆ, ಆರ್ಥಿಕ ಪರಿಸ್ಥಿತಿ ಕುಂಠಿತಗೊಳ್ಳುತ್ತೆ. ಕಾರಣ ಏನು? ನೀವು ದುಡಿಯೋದೆಲ್ಲ ಅಲ್ಲಿ ಕೋರ್ಟಿಗೆ ಖರ್ಚಿಗೆ ಮಾಡ್ಕೊಂಡು ಹೋಗ್ತೀರಾ ಮತ್ತು ಆ ಒಂದು ದಿನ ನಿಮಗೆ ಕೂಲಿ ಏನು ಸಿಗೋದಿಲ್ಲ. ಸೊ ಈ ಕಾರಣಕ್ಕಾಗಿ ನೀವೆಲ್ಲರೂ ಯೋಚನೆ ಮಾಡಿ ಮುಂಬರುವ ಲೋಕ ಅದಾಲತಿನಲ್ಲಿ ನಿಮ್ಮ ಪ್ರಕರಣಗಳನ್ನು, ರಾಜಿ ಆಗ್ತಕ್ಕಂತಹ ಪ್ರಕರಣಗಳನ್ನು ರಾಜಿ ಮಾಡ್ಕೋಬೇಕು ಅಂತ ಕೇಳ್ತೀನಿ. ತಾಲೂಕು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಮಂಜುನಾಥಚಾರಿ ಮಾತನಾಡಿ, ಬಾಗೇಪಲ್ಲಿ ಆಂಧ್ರಪ್ರದೇಶ ಗಡಿಭಾಗದಲ್ಲಿದೆ. ಇಲ್ಲಿನ ಜಮೀನಿನ ಬೆಲೆ ಗಗನಕ್ಕೆ ತಲುಪಿದೆ. ಮೊದಲು ಕಡಿಮೆ ಬೆಲೆಗೆ ನೀಡಿ ನಂತರ ದಿನಗಳಲ್ಲಿ ಜಮೀನಿನ ಬೆಲೆ ಹೆಚ್ಚಾದಾಗ ನೋಂದಣಿ ಮಾಡಿಕೊಂಡಿದೆ. ಕೋರ್ಟ್ ಮೆಟ್ಟಿಲೇರಿದ ದಾವೆಗಳೂ ಇವೆ. ಇದರಿಂದ ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ನೆಮ್ಮದಿ ಕಳೆದುಕೊಳ್ಳಬೇಕಾಗುತ್ತದೆ ಎಂದರು. ದೇವಾಲಯಕ್ಕೆ ಹೋದಾಗ ದೇವರಲ್ಲಿ ನಂಬಿಕೆಯಿಂದ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂತೆ ಪ್ರಾರ್ಥನೆ ಮಾಡುತ್ತೇವೆ. ಅದೇ ರೀತಿ ನ್ಯಾಯಾಲಯದ ನ್ಯಾಯದೇವತೆಯ ಸಮಕ್ಷಮದಲ್ಲಿ ರಾಜಿ ಮಾಡಿಕೊಂಡು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ಜೀವನ ನಡೆಸಿ ಎಂದ ಅವರು, ಮುಖ್ಯವಾಗಿ ಗಡಿಭಾಗದಲ್ಲಿ ರಸ್ತೆ, ಚರಂಡಿ, ಅಂಗನವಾಡಿ ಕೇಂದ್ರಗಳು, ಸರ್ಕಾರಿ ಶಾಲೆಗಳ, ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿ ಕೆಲಸದ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದರು. ಈ ಹಿಂದೆ ಜಿಲ್ಲೆಯಲ್ಲಿ ಲೋಕ್ ಅದಾಲತ್ನಲ್ಲಿ ನಮ್ಮ ತಾಲೂಕು 3ನೇ ಸ್ಥಾನದಲ್ಲಿದೆ. ಈಗ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರು ಮಾರ್ಚ್ ತಿಂಗಳು 8ನೇ ತಾರೀಕು ನಡೆಯುವ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಸಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು ತಿಳಿಸಿದರು. ಸ್ವಲ್ಪ ಅಲ್ಲಿ ಮನಸ್ಸು ಪಡಬೇಕಾಗ್ತದೆ. ಹಿಂದೆ ಯಾವುದೋ ಒಂದು 10 ವರ್ಷ 15 ವರ್ಷದಲ್ಲಿ ಕರಾರು ಮಾಡ್ಕೊಂಡಿರ್ತಾರೆ. ಈಗ ಜಮೀನು ಬೆಲೆ ಜಾಸ್ತಿ ಇರ್ತದೆ, ಅವ್ರಿಗೂ ಕೂಡ ಒಂದು ಆಸೆ ಇರ್ತದೆ, ನಮ್ಗೆ 7 ಲಕ್ಷಕ್ಕೆ ಒಂದು ಯಾವುದೋ ಒಂದು ಜಮೀನು ಕರಾರು ಮಾಡ್ಕೊಂಡಿದ್ದಪ್ಪ 7 ಲಕ್ಷಕ್ಕೆ ತೆಗಿಸ್ಕೋಬೇಕು ಅಂತ. ಬಟ್ ಇವ್ರಿಗೂ ಒಂದು ಆಸೆ ಇರ್ತದೆ, 7 ಲಕ್ಷ ಇದ್ದಿದ್ದು ಈಗ 17 ಲಕ್ಷ ಆಗಿದೆ, ನಾನು 7 ಲಕ್ಷಕ್ಕೆ ಯಾಕೆ ಬರ್ಕೊಡ್ಬೇಕು ಅನ್ನೋದು ಇವರಲ್ಲೂ ಒಂದು ಮನಸ್ಥಿತಿ ಇರ್ತದೆ. ಆ ಎರಡೂ ಮನಸ್ಥಿತಿಗಳಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತದೆ. ಕರಾರು ಮಾಡಿರೋದು ನಿಜ, ಆವಾಗ ಒಂದು ಸತ್ಯಕ್ಕೆ ಅವರು ತಲೆ ಬಗ್ಬೇಕಾಗ್ತದೆ. ಹಾಗೆ ಇವರು ಒಂದು ಏನು ಜಮೀನಿನ ಬೆಲೆ ಏನು ಜಾಸ್ತಿ ಆಗಿದೆ ಅದಕ್ಕೂ ತಲೆ ಬರಬೇಕಾಗ್ತದೆ. ಜಮೀನಿನ ಬೆಲೆ 17 ಲಕ್ಷ ಆಗಿದೆಯಾ, ತಗೊಳ್ಳಿ, ಒಂದು 14 ಲಕ್ಷ ತಗೊಳ್ಳಿ, 13 ಲಕ್ಷ ತಗೊಳ್ಳಿ, ನಮಗೆ ಬರ್ಕೊಡಿ ಅಂದಾಗ ಖಂಡಿತ ಇವ್ರಿಗೂ ಜಸ್ಟಿಸ್ ಸಿಗ್ತದೆ, ಇವ್ರಿಗೂ ಜಸ್ಟಿಸ್. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕ ಚಿನ್ವನಸ್ವಾಮಿ, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂ ನಂಜುಂಡಪ್ಪ, ವಕೀಲರಾದ ಎಜೆ ಸುಧಾಕರ್, ನರಸಿಂಹಮೂರ್ತಿ, ಕರುಣಾಸಾಗರ ರೆಡ್ಡಿ, ಜೆಎನ್ ನಂಜಪ್ಪ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.